ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆಧುನಿಕ ರೋಗಿಗಳನ್ನೇ ಕೇಂದ್ರವಾಗಿಟ್ಟುಕೊಂಡ ಆರೋಗ್ಯ ಸೇವೆ ಅಂದ್ರೆ ಹೇಗಿರುತ್ತೆ ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ನೈಜ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಸರಿ, ಹಾಗಾದ್ರೆ ಲಕ್ಷಾಂತರ ಮಹಿಳೆಯರು ಎದುರಿಸುವ ಒಂದು ಸಾಮಾನ್ಯ ಆದ್ರೆ ತುಂಬನೇ ಗೊಂದಲಮಯ ಆರೋಗ್ಯ ಸಮಸ್ಯೆಯನ್ನ ನೋಡೋಣ ಬನ್ನಿ. ಈ ರೀತಿಯ ಲಕ್ಷಣಗಳನ್ನ ನಾವು ಸುಲಭವಾಗಿ ಕಡೆಗಣಿಸ್ಬಿಡ್ತೀವಿ. ಆದ್ರೆ ಕೆಲವೊಮ್ಮೆ ದೇಹದೊಳಗೆ ಏನೋ ಒಂದು ಸರಿಯಿಲ್ಲ, ಸಮತೋಲನ ತಪ್ಪಿದೆ ಅಂತ ನಮ್ಮ ದೇಹವೇ ನಮಗೆ ಕಳಿಸ್ತಿರೋ ಸಂದೇಶ ಇವಾಗಿರ್ಬೋದು ಅಲ್ವಾ? ಹೊಟ್ಟೆ ಸುತ್ತ ತೂಕ ಹೆಚ್ಚಾಗೋದು, ಮುಖದ ಮೇಲೆ ವಿಪರೀತ ಕೂದ್ಲು ಬರೋದು ಅಂದ್ರೆ ಹರ್ಸ್ಯುಟಿಸಮ್, ಮತ್ತು ಯಾವಾಗ್ಲೂ ಸುಸ್ತು. ನೋಡೋಕೆ ಇವೆಲ್ಲ ಬೇರೆ ಬೇರೆ ಸಮಸ್ಯೆಗಳ ತರ ಕಾಣಿಸ್ಬೋದು. ಆದ್ರೆ ನಿಜಕ್ಕೂ ಆಶ್ಚರ್ಯ ಏನಂದ್ರೆ ಈ ಎಲ್ಲ ಲಕ್ಷಣಗಳ ಹಿಂದೆ ಒಂದೇ ಮೂಲ ಕಾರಣ ಇರ್ಬೋದು. ಹೌದು, ಇವೆಲ್ಲವೂ ಪಿಸಿಒಡಿ ಮತ್ತು ಪಿಸಿಒಎಸ್ ಅನ್ನೋ ಎರಡು ಆರೋಗ್ಯ ಸ್ಥಿತಿಗಳ ಸೂಚನೆಗಳಾಗಿರ್ಬೋದು. ಹಾಗಾದ್ರೆ ಈ ಪಿಸಿಒಡಿ ಮತ್ತು ಪಿಸಿಒಎಸ್ ಅಂದ್ರೆ ಏನು? ಇವೆರಡರ ನಡುವಿನ ವ್ಯತ್ಯಾಸವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೇ ಸಮಸ್ಯೆಯ ಮೂಲವನ್ನ ತಿಳಿದುಕೊಳ್ಳೋ ಮೊದಲ ಹೆಜ್ಜೆ. ಇಲ್ಲಿರೋ ಪ್ರಮುಖ ವ್ಯತ್ಯಾಸವನ್ನ ಗಮನಿಸಿ. ಪಿಸಿಒಡಿ ಮುಖ್ಯವಾಗಿ ಅಂಡಾಶಯಗಳಿಗೆ ಸಂಬಂಧಪಟ್ಟಿದ್ದು, ಆದರೆ ಪಿಸಿಒಎಸ್ ಅದಕ್ಕಿಂತ ಹೆಚ್ಚು ಸಂಕೀರ್ಣವಾದದ್ದು. ಅದು ಇಡೀ ದೇಹದ ಹಾರ್ಮೋನ್ ಮತ್ತು ಇನ್ಸುಲಿನ್ ಮಟ್ಟಗಳ ಮೇಲೆ ಪರಿಣಾಮ ಬೀರುತ್ತೆ. ಅಂದ್ರೆ ನಮ್ಮ ದೇಹ ಶಕ್ತಿಯನ್ನ ಬಳಸುವ ರೀತಿ ಮತ್ತು ಸಕ್ಕರೆಯನ್ನ ನಿಯಂತ್ರಿಸುವ ರೀತಿಯಲ್ಲೇ ಸಮಸ್ಯೆ ಶುರುವಾಗುತ್ತೆ. ಇದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಸರಿ, ಈ ಲಕ್ಷಣಗಳನ್ನೆಲ್ಲ ಇಟ್ಕೊಂಡು ವೈದ್ಯರು ಒಂದು ಸ್ಪಷ್ಟವಾದ ರೋಗ ನಿರ್ಣಯಕ್ಕೆ ಹೇಗೆ ಬರ್ತಾರೆ? ಆ ಪ್ರಕ್ರಿಯೆ ಹೇಗಿರುತ್ತೆ? ನೋಡಿ, ಇಲ್ಲಿ ಗೊಂದಲಕ್ಕೆ ಜಾಗವೇ ಇಲ್ಲ. ಯಾಕಂದ್ರೆ ಒಂದು ವ್ಯವಸ್ಥಿತವಾದ 3 ಹಂತದ ವಿಧಾನ ಇದೆ. ಇದು ಅನಿಶ್ಚಿತತೆಯನ್ನ ಹೋಗ್ಲಾಡ್ಸಿ ಒಂದು ನಿಖರವಾದ ಚಿಕಿತ್ಸಾ ಯೋಜನೆ ರೂಪಿಸೋಕೆ ಸಹಾಯ ಮಾಡುತ್ತೆ. ರೋಗವನ್ನ ಪತ್ತೆ ಹಚ್ಚೋದು ಎಷ್ಟು ಮುಖ್ಯವೋ, ರೋಗಿಗೆ ಸಿಗೋ ಆರೈಕೆಯ ರೀತಿ ಕೂಡ ಅಷ್ಟೇ ಮುಖ್ಯ. ಅತ್ಯುತ್ತಮ ಚಿಕಿತ್ಸೆಯ ಹಿಂದೆ ಒಂದು ಬಲವಾದ ತತ್ವಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ಈ ಧ್ಯೇಯವಾಕ್ಯವೇ ಒಂದು ಅಡಿಪಾಯ. ಇದನ್ನು ಹಾಕಿದ್ದು ಇದರ ಸಂಸ್ಥಾಪಕರಾದ ಡಾ. ರಮೇಶ್ ಮಕ್ಕಂ ಮತ್ತು ಡಾ. ಸರಸ್ವತಿ ರಮೇಶ್ ಅವರು. 30 ವರ್ಷಗಳಿಗಿಂತ ಹೆಚ್ಚು ಕಾಲದ ಅನುಭವ. ಇದು ಬರೀ ಒಂದು ಸಂಖ್ಯೆ ಅಷ್ಟೇ ಅಲ್ಲ. ಬೆಂಗಳೂರಿನಲ್ಲಿ ಶಸ್ತ್ರಚಿಕಿತ್ಸಾ ಆರೈಕೆಗೆ ಹೊಸ ಮಾನದಂಡಗಳನ್ನೇ ಸ್ಥಾಪಿಸಿ ಸಾವಿರಾರು ಜನರ ಜೀವನದಲ್ಲಿ ಬದಲಾವಣೆ ತಂದಿರೋ ಒಂದು ದೊಡ್ಡ ಪಯಣ ಇದು. ಇವರ ಜ್ಞಾನ ಕೇವಲ ಇವರ ರೋಗಿಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಯೋಚಿಸಿ, ಡಾ. ರಮೇಶ್ ಮಕ್ಕಂ ಅವರು ಜಗತ್ತಿನಾದ್ಯಂತ 1600ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸಕರಿಗೆ ಎಂಡೋಸ್ಕೋಪಿಕ್ ಸರ್ಜರಿಯಲ್ಲಿ ತರಬೇತಿ ನೀಡಿದ್ದಾರೆ. ಅಂದ್ರೆ ಅವರ ಜ್ಞಾನ ಸಾವಿರಾರು ವೈದ್ಯರ ಮೂಲಕ ಲಕ್ಷಾಂತರ ರೋಗಿಗಳನ್ನ ತಲುಪ್ತಿದೆ. ಅದೇ ರೀತಿ ಡಾ. ಸರಸ್ವತಿ ರಮೇಶ್ ಅವರು 3000ಕ್ಕೂ ಹೆಚ್ಚು ಸುಧಾರಿತ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಚಿಕಿತ್ಸೆ ಅಂದ್ರೆ ಬರೀ ಸರ್ಜರಿ ಅಲ್ಲ ಅಂತ ಅವರು ಬಲವಾಗಿ ನಂಬಿದ್ರು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಂಥ ಸಮಗ್ರ ವಿಧಾನಗಳನ್ನ ಆರೈಕೆಯಲ್ಲಿ ಸೇರಿಸುವ ಮೂಲಕ ಸಂಪೂರ್ಣ ಸ್ವಾಸ್ಥ್ಯಕ್ಕೆ ಅವರು ಒತ್ತು ನೀಡಿದ್ದಾರೆ. ಹಾಗಾಗಿ ಇಲ್ಲಿ ಮುಖ್ಯವಾದ ಅಂಶ ಸ್ಪಷ್ಟವಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೋಗಿಯ ಒಟ್ಟಾರೆ ಆರೋಗ್ಯದ ಮೇಲಿನ ಆಳವಾದ ಕಾಳಜಿ, ಇವೆರಡನ್ನೂ ಒಟ್ಟಿಗೆ ತರೋದು ಇದೇ ಅವರ ಪರಂಪರೆಯ ನಿಜವಾದ ಸಾರ. ಈ ಒಂದು ಯೋಚನಾ ಲಹರಿ ಪಿಸಿಒಡಿ ಮತ್ತು ಪಿಸಿಒಎಸ್ನಂತಹ ಸ್ಥಿತಿಗಳಿಗೆ ಚಿಕಿತ್ಸೆ ನೀಡುವ ರೀತಿಯಲ್ಲಿ ನೇರವಾಗಿ ಕಾಣಿಸುತ್ತೆ. ಚಿಕಿತ್ಸೆಯ ಗುರಿ ಕೇವಲ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡುವುದಷ್ಟೇ ಅಲ್ಲ, ಬದಲಾಗಿ ಸಮತೋಲಿತ ಆಹಾರ, ವ್ಯಾಯಾಮ, ಅಗತ್ಯವಿದ್ದರ ಔಷಧಿಗಳು ಹಾಗೂ ಫಲವತ್ತತೆಯ ಬೆಂಬಲ, ಹೀಗೆ ಎಲ್ಲವನ್ನೂ ಒಳಗೊಂಡ ಒಂದು ಸುಸ್ಥಿರ ದಾರಿಯನ್ನು ನಿರ್ಮಿಸುವುದು. ಸರಿಯಾದ ಬೆಂಬಲ ಸಿಕ್ಕರೆ ಯಶಸ್ವಿ ಗರ್ಭಧಾರಣೆ ಸೇರಿದಂತೆ ಸಕಾರಾತ್ಮಕ ಫಲಾಂಶಗಳನ್ನ ಪಡೆಯೋದು ಖಂಡಿತವಾಗಿಯೂ ಸಾಧ್ಯ. ಈ ರೋಗಿ ಕೇಂದ್ರಿತ ದೃಷ್ಟಿಕೋನ ಕೇವಲ ಒಂದು ವಿಭಾಗಕ್ಕೆ ಸೀಮಿತವಾಗಿಲ್ಲ. ಇದು ಇಡೀ ಆಸ್ಪತ್ರೆಯಲ್ಲೇ ಪಾಲಿಸುವ ಒಂದು ಗುಣಮಟ್ಟ. ಯಾವುದೇ ಆರೋಗ್ಯ ಸಮಸ್ಯೆ ಒಂದೇ ಅಂಗಕ್ಕೆ ಸೀಮಿತವಾಗಿರಲ್ಲ ಅಲ್ವಾ? ಅದಕ್ಕಾಗಿಯೇ ಸ್ತ್ರೀರೋಗದಿಂದ ಹಿಡಿದು ಹೃದ್ರೋಗ, ಮೂಳೆ ಚಿಕಿತ್ಸೆ ಮತ್ತು ಶ್ವಾಸಕೋಶದವರೆಗೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ದಶಕಗಳ ಅನುಭವವುಳ್ಳ ತಜ್ಞರ ತಂಡ ಒಟ್ಟಾಗಿ ಕೆಲಸ ಮಾಡ್ತದೆ. ಇದು ರೋಗಿಯ ಪ್ರತಿಯೊಂದು ಅಗತ್ಯಕ್ಕೂ ಸಂಪೂರ್ಣ ಆರೈಕೆ ಸಿಗುವಂತೆ ನೋಡಿಕೊಳ್ಳುತ್ತೆ. ಕೊನೆಯಲ್ಲಿ ಒಂದ್ ಪ್ರಶ್ನೆ ಮೂಡುತ್ತೆ. ಅತ್ಯುತ್ತಮ ಆರೋಗ್ಯ ಸೇವೆ ಅಂದ್ರೆ ಪರಿಣಿತಿನ ಅಥವಾ ಸಹಾನುಭೂತಿನ? ಬಹುಶಃ ನಿಜವಾದ ಉತ್ತರ ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡುವುದಲ್ಲ, ಬದಲಾಗಿ ಇವೆರಡು ಒಂದರಿಂದೊಂದು ಬೇರ್ಪಡಿಸಲಾಗದವು ಅಂತ ಸಾಬೀತುಪಡಿಸುವುದರಲ್ಲಿದೆ.